ಇನ್ನು ವೃಶ್ಚಿಕ ರಾಶಿ. ಈ ವೃಶ್ಚಿಕ ರಾಶಿಯವರಿಗೆ ಇಷ್ಟಕಾಮ್ಯಾರ್ಥ ಫಲಸಿದ್ಧಿಯಾಗಿದೆ. ಅನ್ಕೊಂಡಿರ್ತಕ್ಕಂಥದ್ದೆಲ್ಲವೂ ಕೂಡ ಭಗವಂತ ಊಟಕ್ಕೆ ತಿನ್ನಕ್ಕೆ ನಿದ್ದೆಗೆ ಏನು ಕಮ್ಮಿ ಮಾಡಿಲ್ಲ. ಆದರೆ ಸ್ವಲ್ಪ ಸ್ವಪ್ರತಿಷ್ಠೆ. ಏನು ಸ್ವಪ್ರತಿಷ್ಠೆ? ನಾನು ಹೇಳಿದ್ದೇ ಕೇಳಬೇಕು, ನಾನು ಎಲ್ಲಿ ಕೂಡಿಡೋಣ, ಯಾರಿಗೆ ಸುಳ್ಳು ಹೇಳೋಣ, ಯಾರತ್ರ ಕಿತ್ಕೊಳ್ಳೋಣ. ನೋಡಿ, ಒಂದು ವಿಚಾರ ಹೇಳ್ತೀನಿ, ಈ ಮಾಸದಲ್ಲಿ ಚಂಚಲತೆ ಅಂತಕ್ಕಂಥದ್ದು ಬರುತ್ತೆ ನಿಮ್ಮ ಮನಸ್ಸಿನಲ್ಲಿ. ಆ ಚಂಚಲತೆ ಅಂತಕ್ಕಂಥದ್ದು ಬಂದಾಗ ದುರಾಲೋಚನೆಯನ್ನ ಮಾಡಿಸುತ್ತೆ. ದೂರಾಲೋಚನೆ ಪ್ಲಸ್ ದುರಾಲೋಚನೆ. ದುರಾಲೋಚನೆ ಮಾಡ್ಲಿಕ್ಕೆ ಹೋಗ್ಬೇಡಿ. ಅನ್ಯಾಯದಿಂದ ಸಂಪಾದನೆಯನ್ನ ಮಾಡಿದರೆ ಒಂದಲ್ಲ ಒಂದು ದಿನ ಹಾಸ್ಪಿಟಲ್ಗೆ ಬಿಲ್ ಕಟ್ಟಲೇಬೇಕಾಗತ್ತೆ ನೀವು ರೋಗ ರುಜಿನಗಳಿಂದ. ಎಚ್ಚರಿಕೆ ವಹಿಸಿ. ಯಾಕೆ ಈ ಮಾತನ್ನ ನಾನು ಹೇಳ್ತಾ ಇದ್ದೀನಿ ಅಂತಂದ್ರೆ, ನಿಮಗೆ ಇರ್ತಕ್ಕಂಥ ಗ್ರಹಚಾರದ ದೋಷಗಳನ್ನ ನಾವು ನೋಡಿದಾಗ ನಿಮಗೆ ಪಂಚಮ ಸ್ಥಾನಕ್ಕೆ ದೃಷ್ಟಿಯನ್ನ ಬಿಟ್ಟಿದ್ದಾರೆ ಶನಿ. ಅಲ್ಲಿಯೂ ಕೂಡ ನಾನಾ ರೀತಿಯ ಸಮಸ್ಯೆಗಳಾಗ್ತಕ್ಕಂಥ ಸಾಧ್ಯತೆಗಳಿದೆ. ಬುದ್ಧಿ ಭ್ರಮಣೆಯಾಗ್ತಕ್ಕಂಥದ್ದು, ಸಕಾಲಕ್ಕೆ ಬುದ್ಧಿಶಕ್ತಿ ಕೆಲಸವನ್ನ ಮಾಡಲ್ಲ. ಇನ್ನೊಬ್ಬರಿಗೆ ಅನ್ಯಾಯ ಮಾಡ್ಲಿಕ್ಕೆ ಮನಸ್ಸು ಪ್ರಚೋದನೆಯನ್ನ ನೀಡುತ್ತೆ. ಮನಸ್ಸಿನ ಕೈಯಲ್ಲಿ ಬುದ್ಧಿಯನ್ನ ಕೊಡಬೇಡಿ. ಗುರುಗಳೇ, ಹಾಗಾದ್ರೆ ನೀವೇ ಹೇಳ್ತಾ ಇದ್ದೀರಾ ಗ್ರಹಚಾರ ಏನ್ ಮಾಡ್ಬೇಕು ನಾವು? ಕಡೆಯಲ್ಲಿ ಹೇಳ್ತೀನಿ ಪರಿಹಾರ ಏನು ಮಾಡಬೇಕು ಅಂತ. ಆದ್ರೆ ಈ ಮಾಸದಲ್ಲಿ ಏನೆಲ್ಲಾ ಫಲಗಳು ನಿಮಗೆ ಲಭ್ಯವಾಗತ್ತೆ? ಯಾಕೆ ಈ ರೀತಿ ಆಗತ್ತೆ? ಗ್ರಹಚಾರ ಯಾರ ತಾತನ ಮನೆ ಗಂಟಲ್ಲ, ನಿಮ್ಮ ತಾತನ ಮನೆ ಗಂಟು ಅಲ್ಲ, ನನ್ನ ತಾತನ ಮನೆ ಗಂಟು ಅಲ್ಲ. ಗ್ರಹಚಾರ ಹೇಳಿದಾಗ ನಾವು ಕೇಳಲೇಬೇಕು. ಭಗವದ್ ಆಜ್ಞೇಯ, ಅವನ ಆಜ್ಞೆಯಿಂದ ನಾವು ಬಂದಿದ್ದೇವೆ. ಅವನು ಹೇಳಿದಾಗ ನಾವು ಕೇಳಬೇಕು. ಅವನ ಆಜ್ಞೆ ಇಲ್ಲ ಅಂತ ಅಂದ್ರೆ ಒಂದು ಹುಲ್ಲು ಕಡ್ಡಿ ಕೂಡ ಹಲ್ಲಾಡಲ್ಲ. ಬಹಳಷ್ಟು ಜನ ಅನ್ಕೊಂಡಿದ್ದೀರಾ ವೃಶ್ಚಿಕ ರಾಶಿಯವರು, ನನ್ನಿಂದಾನೇ ಎಲ್ಲ ನಡೆಯೋದು, ಕುಟುಂಬದ ಮುಖ್ಯಸ್ಥರೇನಾರು ಹಾಗಿದ್ದರೆ ವೃಶ್ಚಿಕ ರಾಶಿಯವರು ನನ್ನಿಂದಾನೇ ಈ ಕುಟುಂಬ ನಡೀತಾ ಇರುವುದು ಅನ್ನೋ ದುರಹಂಕಾರದಿಂದ, ದುರಹಂಕಾರ ಅಂತ ನಾವು ಹೇಳ್ತೇವೆ. ಆ ಒಂದು ಕೆಟ್ಟ ಕೆಟ್ಟ ಆಲೋಚನೆಯನ್ನ ಮಾಡ್ಕೊಳ್ತಕ್ಕಂಥದ್ದು, ಅದನ್ನ ಮೊದಲು ಬಿಡಿ. ಮನಸ್ಸನ್ನ ಹತೋಟಿಯಲ್ಲಿ ಇಟ್ಕೊಳ್ತಕ್ಕಂಥ ಕೆಲಸವನ್ನ ಮಾಡಿ. ಎಚ್ಚರಿಕೆ ವಹಿಸಿ. ಈ ಮಾಸದಲ್ಲಿ ದೂರ ಪ್ರಯಾಣ ಮಾಡ್ತಕ್ಕಂಥವ್ರು ಯಾರಾದ್ರೂ ಇದ್ರೆ ಮುಂದೂಡ್ತಕ್ಕಂಥ ಕೆಲಸವನ್ನ ಮಾಡಿ. ಸ್ವಲ್ಪ ಪ್ರಯಾಣದಲ್ಲಿ ತೊಂದರೆ ತಾಪತ್ರಯಗಳಾಗ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇದೆ ಗ್ರಹಚಾರ ದೋಷದಲ್ಲಿ. ಇನ್ನು ನಂಬಿಕೆ ದ್ರೋಹ. ನಿಮ್ಮ ಹತ್ರ ಇರ್ತಕ್ಕಂಥದ್ದನ್ನ ಯಾರಾದ್ರೂ ಸ್ಟಾರ್ಟಿಂಗ್ ಅಲ್ಲಿ ನಿಮಗೆ ಮೊದಲು ಏನ್ ಮಾಡ್ತಾರೆ ಅಂತ ಅಂದ್ರೆ ಬೆಳ್ಳಗೆ ಮಾತಾಡ್ತಾರೆ, ನಿಮ್ಮ ಮನಸ್ಸನ್ನ ಕದೀತಾರೆ. ಆಮೇಲೆ ನಿಮ್ಮ ಹತ್ರ ಇರೋದನ್ನೆಲ್ಲ ಕಿತ್ಕೊಂಡು ಹೋಗ್ತಾರೆ. ಅದು ಏನೇ ಆಗಿರಬಹುದು, ಹಣ ಆಗಿರಬಹುದು, ಆಸ್ತಿ ಆಗಿರಬಹುದು, ಒಡವೆ ಆಗಿರಬಹುದು, ಮಾನ ಆಗಿರಬಹುದು. ಇನ್ನು ನೀವೇ ಅರ್ಥ ಮಾಡ್ಕೊಳ್ಳಿ. ಅದರಲ್ಲಿ ಹೆಣ್ಣು ಮಕ್ಕಳು ಸ್ವಲ್ಪ ಜಾಗೃತಿಯನ್ನ ವಹಿಸ್ತಕ್ಕಂಥ ಕೆಲಸವನ್ನ ಮಾಡಿ. ವೃಶ್ಚಿಕ ರಾಶಿಯವರು ಬೆಳ್ಳಿಗಿರೋದೆಲ್ಲ ಹಾಲು ಅಂತ ನಂಬಿ ನಂಬಿಕೆ ದ್ರೋಹಕ್ಕೆ ಒಳಗಾಗಿ ನಂತರ ಪಶ್ಚಾತ್ತಾಪವನ್ನ ಪಟ್ಟರೆ ಪ್ರಯೋಜನ ಇಲ್ಲ. ಅದರಲ್ಲೂ ಪ್ರೇಮಿಗಳಿಗೆ ನಾನು ಒಂದು ವಿಚಾರ ಹೇಳ್ತೇನೆ. ಅದು ವೃಶ್ಚಿಕ ರಾಶಿಯವರು ಹುಡುಗ ಆಗಿರ್ಲಿ ಹುಡುಗಿ ಆಗಿರ್ಲಿ, ನಂಬಿಕೆ ದ್ರೋಹಕ್ಕೆ ಒಳಗಾಗ್ತಕ್ಕಂಥ ಸಾಧ್ಯತೆ ಸಂಪೂರ್ಣವಾಗಿ ಕಂಡು ಬರ್ತಾ ಇದೆ. ಎಚ್ಚರಿಕೆಯನ್ನು ವಹಿಸ್ತಕ್ಕಂಥ ಕೆಲಸವನ್ನ ಮಾಡಿ. ಎಷ್ಟು ಬೇಕೋ ಅಷ್ಟು. ಈ ತಿಂಗಳು ಮಾತ್ರ, ಫಾಲ್ಗುಣ ಮಾಸ, ಈ ಮಾರ್ಚ್ ತಿಂಗಳು ಮಾತ್ರ ಎಚ್ಚರಿಕೆಯನ್ನು ವಹಿಸ್ಲಿಲ್ಲ ಅಂದ್ರೆ ನಿಮ್ಮ ಪ್ರೇಮವೂ ಕೂಡ ವಿರಾಮ ಘೋಷಣೆಯನ್ನ ಹಾಕ್ತಕ್ಕಂಥ ಸಾಧ್ಯತೆ ಆಗತ್ತೆ. ನಿಮ್ಮ ಪ್ರೀತಿ, ಪ್ರೇಮ, ಪ್ರಣಯ ಅಂತಕ್ಕಂಥದ್ದೇನಿದೆಯೋ ಇದಕ್ಕೆ ಯಾರೋ ವಿಷದ ಬೀಜವನ್ನ ಬಿತ್ತುತ್ತಾರೆ. ಎಚ್ಚರಿಕೆಯನ್ನು ವಹಿಸ್ತಕ್ಕಂಥ ಕೆಲಸವನ್ನ ಮಾಡಿ. ಇನ್ನ ಕುಟುಂಬದಲ್ಲಿ ಅನ್ಯೋನ್ಯತೆಗೆ ಪ್ರಯತ್ನವನ್ನ ಪಡಿ. ಕುಟುಂಬ ಅಂತಕ್ಕಂಥದ್ದು ನಿಮ್ಮಿಂದಾನೇ ನಡೆಯಲ್ಲ. ಕುಟುಂಬದಲ್ಲಿ ಎಲ್ಲರ ಜೊತೆ ಅನ್ಯೋನ್ಯತೆಯಿಂದ, ಒಳ್ಳೆಯ ಸ್ನೇಹ ಭಾವದಿಂದ ನಡೆದುಕೊಂಡ್ರೆ ಅನುಕೂಲಗಳಾಗತ್ತೆ. ಯಾವಾಗ ನೀವು ಸ್ನೇಹ ಭಾವವನ್ನ ಬಿಟ್ಟು ನಾನು ಅನ್ನೋ 2 ಅಕ್ಷರಗಳನ್ನ ಹೆಚ್ಚು ಮಾಡ್ತೀರಾ, ಆಗ ಕುಟುಂಬದಲ್ಲಿ ಶತ್ರುಗಳು ಪರಿವರ್ತನೆ ಆಗ್ತಾರೆ. ಅದಕ್ಕೆ ಹೇಳೋದು, ಶತ್ರು ಬಾಧೆ ಅಂತಕ್ಕಂಥದ್ದು ಬಂದರೆ ಮನುಷ್ಯನಿಗೆ ನಾನಾ ರೀತಿಯ ತೊಂದರೆ. ಇವೆಲ್ಲವೂ ಕೂಡ ನಿಮಗೆ ನಿವಾರಣೆಯಾಗಬೇಕು ಅಂತ ಅಂದ್ರೆ ಈ ಮಾಸದಲ್ಲಿ ಪ್ರತಿ ಮಂಗಳವಾರ ನಿಮ್ಮ ಹತ್ತಿರದಲ್ಲಿ ಎಲ್ಲಿ ಸುಬ್ರಹ್ಮಣ್ಯನ ದೇವಾಲಯ ಇದೆ, ಆ ಸುಬ್ರಹ್ಮಣ್ಯನ ದೇವಾಲಯಕ್ಕೆ ಹೋಗಿ
ಸಾಧ್ಯವಾದರೆ ಕೆಂಪು ಹೂಗಳಿಂದ ಅರ್ಚನೆಯನ್ನ ಮಾಡಿ, ಅಥವಾ ಭಸ್ಮದಿಂದ ಅರ್ಚನೆಯನ್ನ ಮಾಡಿ, ಅಥವಾ ಹಾಲ ಅಭಿಷೇಕವನ್ನ ಮಾಡಿ, ಕ್ಷೀರಾಭಿಷೇಕ ಅಂತ ನಾವು ಹೇಳ್ತೇವೆ, ಕ್ಷೀರಾಭಿಷೇಕವನ್ನ ಮಾಡಿ ನಮಸ್ಕಾರವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಭಗವಂತ ಶಕ್ತಿ ಅಂತಕ್ಕಂಥದ್ದು ನಿಮಗೆ ಕೊಡ್ಲಿಲ್ಲ ಅಂತ ಅಂದ್ರೆ ಮನೆಯಲ್ಲೇ ಕೂತು ಉದಯ ಸೂರ್ಯನ ಸಮಯದಲ್ಲಿ, ಅಂದರೆ ಬೆಳಗ್ಗೆ ಸೂರ್ಯ ಉದಯವಾಗ್ತಕ್ಕಂಥ ಸಮಯದಲ್ಲಿ ನೀವು ಓಂ ಸುಬ್ರಹ್ಮಣ್ಯಾಯ ನಮಃ ಈ ಮಂತ್ರವನ್ನ ಹೇಳಿ ಜಪವನ್ನ ಮಾಡಿ, ಸೂರ್ಯ ನಮಸ್ಕಾರವನ್ನ ಮಾಡಿ. ನಿಮಗೆಲ್ಲರಿಗೂ ಕೂಡ ಆರೋಗ್ಯ ಭಾಗ್ಯ ಪ್ರಾಪ್ತಿಯಾಗಲಿ, ಬರ್ತಕ್ಕಂಥ ತೊಂದರೆ ತಾಪತ್ರಯಗಳು ಪ್ರಾಪ್ತಿಯಾಗಲಿ ಅಂತ ಹೇಳಿ ನಾನು ಕೂಡ ಆ ಷಣ್ಮುಗನನ್ನ ಪ್ರಾರ್ಥನೆಯನ್ನ ಮಾಡ್ತೇನೆ. ನೀಲಾಂಜನ ಸಮಾಭಾಸಂ ರವಿಪುತ್ರ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೇಶ್ವರಂ. ಶನೇಶ್ವರಾಯ ವಿದ್ಮಹೇ ಛಾಯಾ ಪುತ್ರಾಯ ಧೀಮಹಿ ತನ್ನೋ ಶನೇಶ್ವರ ಪ್ರಚೋದಯಾತ್. ಶನಿ ಅಂದ್ರೆ ಸಾಕು ಬಹಳಷ್ಟು ಜನ ಭಯ ಪಡ್ತೀರ. ಬಹಳಷ್ಟು ಜನ ಅನುಭವ ಅಂತಕ್ಕಂಥದ್ದು ಏನಾಗಿದೆಯೋ, ಅಯ್ಯೋ ಶನಿ ಜನ್ಮದಲ್ಲಿ ಅಥವಾ ಸಪ್ತಮದಲ್ಲಿ ಏಳರಾಟ ನಷ್ಟದಲ್ಲಿ ಜನ್ಮದಲ್ಲಿ ಬಂದರೆ ಬಹಳಷ್ಟು ಸಂಕಷ್ಟಗಳು ಅಂತಕ್ಕಂಥದ್ದು ಈಗಾಗಲೇ ಅನುಭವಿಸಿರ್ತಕ್ಕಂಥವ್ರು ಬಹಳಷ್ಟು ಜನ ಇದ್ದೀರ. ಈ ಶನಿಗ್ರಹ ಸ್ಥಾನ ಪಲ್ಲಟವನ್ನ ಮಾಡ್ತಾ ಇದ್ದಾನೆ. ಕುಂಭರಾಶಿಯಿಂದ ಮೀನರಾಶಿಗೆ ಶನಿ ಪ್ರವೇಶವನ್ನ ಮಾಡ್ತಾ ಇದ್ದಾನೆ. ಯಾವತ್ತು? ಮಾರ್ಚ್ 29ನೇ ತಾರೀಕು ಶನಿವಾರ ಅಮಾವಾಸ್ಯೆಯ ದಿನ ಶನೇಶ್ವರ ತನ್ನ ಪಥವನ್ನ ಬದಲಿಸ್ತಾ ಇದ್ದಾನೆ. ಸ್ವಕ್ಷೇತ್ರವನ್ನ ಬಿಟ್ಟು ಗುರುವಿನ ಕ್ಷೇತ್ರಕ್ಕೆ ಹೋಗಿ ಸಂಚಾರವನ್ನ ಪ್ರಾರಂಭವನ್ನ ಮಾಡ್ತಾನೆ. 2 ವರ್ಷ 6 ತಿಂಗಳು ಮೀನ ರಾಶಿಯಲ್ಲಿ ಸಂಚಾರ ಮಾಡ್ತಕ್ಕಂಥದ್ದು. ಒಂದು ರಾಶಿಯಲ್ಲಿ 2.5 ವರ್ಷ ಶನಿ ಸಂಚಾರ. ಬಹಳಷ್ಟು ಜನ ಈಗಾಗಲೇ ಸಾರ್ವಜನಿಕ ಕ್ಷೇತ್ರದಲ್ಲಿ ಆತಂಕ ಮನೆ ಮಾಡಿದೆ. ಏನ್ ಮಾಡ್ಬಿಡ್ತಾರಪ್ಪ ಶನಿ, ಇದರಿಂದ ಏನೆಲ್ಲ ಸಮಸ್ಯೆಗಳಾಗತ್ತೆ, ನನಗೆ ಯಾವ ಸ್ಥಾನಕ್ಕೆ ಬರ್ತಾನೆ ಶನಿ, ನನಗೇನು ನೀಚ ದೃಷ್ಟಿ ಬಿಡ್ತಾನೋ, ಕ್ರೂರ ದೃಷ್ಟಿ ಬಿಡ್ತಾನೋ, ಅಥವಾ ಕಷ್ಟಗಳನ್ನು ಕೊಡ್ತಾನೋ ಅನ್ನೋ ರೀತಿ ಬಹಳಷ್ಟು ಜನ ಆಲೋಚನೆಯನ್ನ ಮಾಡ್ತಾ ಇದ್ದೀರಾ. ಒಂದೇ ಒಂದು ನಿಮಗೆ ತಿಳಿಯದ ವಿಚಾರವನ್ನ ನಿಮ್ಮ ಮುಂದೆ ನಾನು ಇಡ್ತಾ ಇದ್ದೇನೆ. ಶನೇಶ್ವರ ಎಷ್ಟು ಕೆಟ್ಟವರೋ ಅಷ್ಟೇ ಒಳ್ಳೆಯವರು. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಆ ಶನಿ ತನ್ನ ಮನೆಯನ್ನ ಬದಲಿಸ್ತಕ್ಕಂತ ಸಮಯದಲ್ಲಿ ನಾವು ಅವರಿಗೆ ನಮನವನ್ನ ಸಲ್ಲಿಸ್ತಕ್ಕಂತ ಕೆಲಸವನ್ನ ಮಾಡಬೇಕು. ಆ ನಮನ ಅಂತಕ್ಕಂಥದ್ದೇ ಕಲಿಯುಗದಲ್ಲಿ ಅಗ್ನಿಮುಖ. ಅದಕ್ಕೋಸ್ಕರನೇ ಸಾಮೂಹಿಕ ಮತ್ತು ಪ್ರತ್ಯೇಕ ಶನಿ ಶಾಂತಿ ಹೋಮವನ್ನ ಏರ್ಪಡಿಸಿದ್ದೇನೆ ನಿಮಗೋಸ್ಕರ. ಹಾಗಾದ್ರೆ ಯಾವ ರಾಶಿಗೆ ಸಮಸ್ಯೆಗಳು ಅಂತಕ್ಕಂಥದ್ದು ಬರುತ್ತೆ, ಯಾವ ರಾಶಿಗೆ ಸಂಪತ್ತು, ಯಾವ ರಾಶಿಗೆ ವಿಪತ್ತು ಅಂತಕ್ಕಂಥ ಒಂದು ವಿಚಾರವನ್ನ ವಿಮರ್ಶೆಯನ್ನ ಮಾಡಿದಾಗ ಇದರಲ್ಲಿ ಬರ್ತಕ್ಕಂಥದ್ದು ಕುಂಭರಾಶಿ, ಮೀನರಾಶಿ ಮತ್ತೆ ಮೇಷರಾಶಿಯವರಿಗೆ ಏಳರಾಟ ಶನಿ ಅಂತಕ್ಕಂಥದ್ದು. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಕುಂಭರಾಶಿಯವರು ಈಗಾಗಲೇ ತತ್ತರಿಸಿಬಿಟ್ಟಿದ್ದೀರಾ, ಮೀನರಾಶಿಯವರು ಕೂಡ ತತ್ತರಿಸಿದ್ದೀರಾ. ಇನ್ನು ಮೇಷರಾಶಿಯವರ ಸೇರ್ಪಡೆಯಾಗ್ತಕ್ಕಂಥದ್ದು ಏಳರಾಟ ಶನಿಗೆ. ಈ ರಾಶಿ ಮತ್ತು ಸಿಂಹ ರಾಶಿಗೆ ಅಷ್ಟಮ ಸ್ಥಾನದಲ್ಲಿ ಶನಿ ಅಂತಕ್ಕಂಥವರು. ಸಿಂಹ ರಾಶಿಗೆ ಅಧಿಪತಿ ರವಿ. ಶನಿ ಅಷ್ಟಮಕ್ಕೆ ಬಂದಾಗ ಕೊಡಬಾರದ ಕಷ್ಟಗಳನ್ನ ಕೊಡ್ತಾನೆ ಅಂತಕ್ಕಂಥದ್ದು ಜ್ಯೋತಿಷ್ಯ ವಿಚಾರಗಳಲ್ಲಿ ಇರ್ತಕ್ಕಂಥ ಫಲ. ಇನ್ನು ಕನ್ಯಾ ರಾಶಿಯವರಿಗೆ ಸಪ್ತಮ ಸ್ಥಾನ, ವೃಶ್ಚಿಕ ರಾಶಿಯವರಿಗೆ ಪಂಚಮ ಶನಿ, ಧನುಸ್ಸು ರಾಶಿಯವರಿಗೆ ಸುಖ ಶನಿ. ಹೀಗೆ ರಾಶಿಯವರಿಗೆ ಯಾವ ಯಾವ ರಾಶಿಗೆ ದೋಷ ಅಂತಕ್ಕಂಥದ್ದನ್ನ ನಾವು ನೋಡಿದಾಗ ಕುಂಭರಾಶಿ, ಮೀನರಾಶಿ, ಮೇಷರಾಶಿ, ಕನ್ಯಾ ರಾಶಿ, ಜೊತೆಗೆ ಸಿಂಹ ರಾಶಿ, ವೃಶ್ಚಿಕ ರಾಶಿ, ಮಿಥುನ ರಾಶಿ ಮತ್ತೆ ಧನುಸ ರಾಶಿ. ಧೃತಿಗೆಡ್ತಕ್ಕಂಥದ್ದು ಬೇಡ. ನಿಮಗೋಸ್ಕರ, ನಿಮ್ಮ ಶ್ರೇಯಸ್ಸಿಗೋಸ್ಕರ ಆ ದಿನವೇ
ಪ್ರತ್ಯೇಕ ಮತ್ತು ಸಾಮೂಹಿಕ ಹೋಮವನ್ನ, ಶನಿ ಶಾಂತಿ ಹೋಮ ಮತ್ತೆ ಶನಿಗೆ ಅಧಿದೇವತೆಯಾಗಿರ್ತಕ್ಕಂಥ ಪವಮಾನ ಹೋಮವನ್ನ ವಿಜೃಂಭಣೆಯಿಂದ ಆಚರಣೆಯನ್ನ ಮಾಡ್ತಾ ಇದ್ದೇನೆ ನಿಮಗೋಸ್ಕರ. ಇದರಲ್ಲಿ ನೀವು ಕೂಡ ಭಾಗಿಯಾಗಬಹುದು. ಯಾಕೆ ಅಂದ್ರೆ ನಾವೆಲ್ಲ ಮಾಡ್ತಕ್ಕಂಥದ್ದು ಸರ್ವೇ ಜನ ಸುಖಿನೋ ಭವಂತು, ನಿಮಗೋಸ್ಕರನೇ ನಾವು ಈ ಶನಿ ಶಾಂತಿ ಹೋಮವನ್ನ ಇಟ್ಕೊಂಡಿರ್ತಕ್ಕಂಥದ್ದು. ಬರ್ತಕ್ಕಂಥ ಕಷ್ಟ ಕಾರ್ಪಣ್ಯಗಳನ್ನ ಹೋಗಲಾಡಿಸ್ತಕ್ಕಂಥ ಶಾಂತಿ ಹೋಮವನ್ನ ನಾವು ಏರ್ಪಾಡು ಮಾಡಿದ್ದೇವೆ. ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾದರೆ ನಿಮಗೇನು ಫಲ, ಬಹಳಷ್ಟು ಜನ ಗೊತ್ತೇ ಇಲ್ಲ. ಅಯ್ಯೋ ನಮ್ಮ ಹೆಸರಲ್ಲಿ ಹೋಮ ಮಾಡಿ ಗುರುಗಳೇ, ಅದರ ರಕ್ಷೆ ಇಟ್ಕೊಂಡ್ಬಿಡ್ತೀವಿ ನಾವು. ಖಂಡಿತವಾಗಿ ಹಾಗಲ್ಲ. ಕರ್ಮಣ್ಯೇವಾಧಿಕಾರಸ್ಯ ಮಹಾಫಲೇಶು ಕದಾಶನಃ. ನಿಮ್ಮ ಗ್ರಹಚಾರವನ್ನ ನೀವು ಸರಿ ಮಾಡ್ಲಿಕ್ಕೆ ಪ್ರಯತ್ನವನ್ನ ಕೊಡಬೇಕು. ಆಚಾರ್ಯ ಮುಖೇಣ ಕರಹಿಷೆ, ಒಬ್ಬ ಗುರುವಿನ ಮುಖಾಂತರ ನಾವು ಹೋಗಬೇಕೇ ವಿನಃ, ಆದರೆ ಗುರುವೇ ಎಲ್ಲವನ್ನು ಕೂಡ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಗುರುವಿನ ಆಶೀರ್ವಾದ ಅಂತಕ್ಕಂಥದ್ದು ಬೇಕು. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಇಂಥ ಒಂದು ಹೋಮವನ್ನ, ಶಾಂತಿ ಹೋಮವನ್ನ ನನ್ನದೇ ಆದ ಶ್ರೀಮದ್ ರಾಮಾನುಜ ಗೋಶಾಲೆ, ಶೆಟ್ಟಿಹಳ್ಳಿ ಹೊರವಲಯ, ಹಕ್ಕನಹಳ್ಳಿಯ ಕ್ರಾಸ್ ಹತ್ತಿರ, ನುಗ್ಗೇಹಳ್ಳಿ ಹೋಬಳಿ, ಚನ್ನರಾಯಪಟ್ಟಣ ತಾಲೂಕ್, ಹಾಸನ ಜಿಲ್ಲೆ. ಇಲ್ಲಿ ಆ ದಿನ ಬೆಳಗ್ಗೆ 8 ಗಂಟೆಗೆ ಸರಿಯಾಗಿ ಹೋಮ ಪ್ರಾರಂಭವಾಗತ್ತೆ. 12 ಗಂಟೆಗೆ ಪೂರ್ಣಾಹುತಿ ಅಂತಕ್ಕಂಥದ್ದು ನಡೆಯುತ್ತೆ. ಇದರಲ್ಲಿ ಯಾರು ಭಾಗಿಯಾಗ್ತೀರೋ ಅಥವಾ ನಿಮಗೆ ದೋಷಗಳಿದ್ದರೆ ನಿಮಗೆ ಪ್ರತ್ಯೇಕವಾಗಿ ಹೋಮಕುಂಡವನ್ನ ಕೊಟ್ಟು ನಿಮಗೆ ನಿಮ್ಮ ಕೈಯಾರೆ ಹೋಮ ಅವನಾದಿಗಳನ್ನ ಮಾಡಿಸ್ತಕ್ಕಂಥ ಕೆಲಸವನ್ನ ನಾವು ಮಾಡ್ತಾ ಇದ್ದೇವೆ. ಗುರುಗಳೇ, ನಾವು ಪ್ರತ್ಯೇಕವಾಗಿ ಕೂತ್ಕೊಳ್ಳಿಕ್ಕಾಗಲ್ಲ ಅಂದಾಗ ಸಾಮೂಹಿಕ ನಿಮ್ಮ ಹೆಸರಿನಲ್ಲಿ ಸಂಕಲ್ಪವನ್ನ ತಗೊಂಡು ಕಂಕಣಧಾರಿಯನ್ನ ಆಗಿ ನಿಮ್ಮನ್ನ ಮಾಡಿ ಪ್ರಧಾನ ಹೋಮಕುಂಡದಲ್ಲಿ ಸಾಮೂಹಿಕ ಶನಿ ಶಾಂತಿ ಹೋಮ, ಪವಮಾನ ಹೋಮ ಇಷ್ಟನ್ನ ಆಚರಣೆಯನ್ನ ಮಾಡಿ ಪೂರ್ಣಾವತಿ ಆದ ನಂತರ ಪೂರ್ಣಾವತಿಯನ್ನ ನಿಮಗೆ ಸ್ಪರ್ಶಿಸಿ ನಂತರ ಪೂರ್ಣಾವತಿಯನ್ನ ಮಾಡಿ ಅದರಲ್ಲಿ ಬರ್ತಕ್ಕಂಥ ರಕ್ಷೆಯ ಸಮೇತ ನಿಮಗೆ ಆಶೀರ್ವಾದ ಅಂತಕ್ಕಂಥದ್ದು ಲಭ್ಯವಾಗತ್ತೆ. ಇಂಥ ಒಂದು ಸಮಯವನ್ನ ಉಪಯೋಗವನ್ನ ಮಾಡ್ಕೊಳ್ಳಿ. ಇದೆಲ್ಲ ಅವಕಾಶಗಳು 30ನೇ ತಾರೀಕು ಬಂದು ಹೋಮ ಮಾಡಿ ಅಂದ್ರೆ ಖಂಡಿತವಾಗಿ ಮಾಡಲ್ಲ. 29ನೇ ತಾರೀಕು ಮಾತ್ರ ಈ ಹೋಮ ಅಂತಕ್ಕಂಥದ್ದು ನಡೆಯುತ್ತೆ. ಇದಕ್ಕೆ ಈಗಾಗಲೇ ಹೆಸರುಗಳನ್ನ ಸೇರ್ಪಡೆ ಮಾಡಲಾಗ್ತಾ ಇದೆ. 48 ದಂಪತಿಗಳಾದ ನಂತರ ಇದನ್ನ ಕ್ಲೋಸ್ ಮಾಡುತ್ತೆ. ಯಾಕೆ ಅಂತ ಅಂದ್ರೆ 48 ದಂಪತಿಗಳು ಮಾತ್ರ ನಮಗೆ ಸಾಕು ಹೋಮಕ್ಕೆ ಕೂತ್ಕೊಳ್ಳಿಕ್ಕೆ. ಅದರ ಮೇಲೆ ಬಂದ್ರೆ ಹೋಮಕುಂಡಗಳು ನಿಮಗೂ ಕೂಡ ಲಭ್ಯವಾಗಲ್ಲ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಬಹಳಷ್ಟು ಕಾಲಾವಕಾಶ ಇದೆ, ಮಾಡ್ಕೊಂಡ್ರೆ ಆಯ್ತೆ ಬಿಡು, ಖಂಡಿತವಾಗಿ ಇಲ್ಲ. ನೆಕ್ಸ್ಟ್ ನೀವು ಬಂದ್ರೆ ಸಾಮೂಹಿಕಕ್ಕೆ ಬರಬೇಕಾಗತ್ತೆ. ಪ್ರತ್ಯೇಕವಾಗಿ ನಿಮ್ಮ ಕುಟುಂಬಕ್ಕೆ ಹೋಮಕುಂಡ ಅಂತಕ್ಕಂಥದ್ದು ನಿಮಗೆ ಬೇಕು ಅನ್ನೋದಾದರೆ ಈಗ ತೋರಿಸ್ತಾ ಇರ್ತಕ್ಕಂಥ ಒಂದು ನಂಬರ್ ಏನಿದೆಯೋ ಆ ನಂಬರಿಗೆ ಫೋನ್ ಮಾಡಿ ವ್ಯವಸ್ಥಿತವಾಗಿ ನಿಮ್ಮ ಡೀಟೇಲ್ಸ್ ಅನ್ನ ಕೊಟ್ಟು ಹೋಮಕ್ಕೆ ಹೆಸರು, ನಕ್ಷತ್ರ, ಗೋತ್ರ ಎಲ್ಲರ ಹೆಸರನ್ನ ಬರೆಸ್ತಕ್ಕಂಥ ಕೆಲಸವನ್ನ ಮಾಡಿ. 29ನೇ ತಾರೀಕು ಶನಿವಾರ ಬೆಳಗ್ಗೆ 7 ಗಂಟೆಯ ಒಳಗಡೆ ನೀವು ಸ್ವಲ್ಪ ಕರಿ ಎಳ್ಳು, ಕಬ್ಬಿಣವನ್ನ ತಗೊಂಡು, ನೀಲಿ ವಸ್ತ್ರವನ್ನ ತಗೊಂಡು ಅಲ್ಲಿಗೆ ಬಂದ್ರೆ ಸಾಕು. ಹೋಮ ಹವನದ ನಂತರ ಅದಕ್ಕೆ ಕೃಷ್ಣಾರ್ಪಣವನ್ನ ಮಾಡಿ ನಂತರ ಪೂರ್ಣಾವತಿ ಮಾಡಿಸಲಾಗತ್ತೆ. ಇಂಥ ಒಂದು ಉಪಯೋಗ ಅಂತಕ್ಕಂಥದ್ದನ್ನ ಮಾಡ್ಕೊಳ್ಳಿ. ಇಂಥ ಒಂದು ಸಮಯ, ಇಂಥ ಒಂದು ಕಾರ್ಯವನ್ನ ಸದುಪಯೋಗವನ್ನ ಪಡಿಸ್ಕೊಳ್ತಕ್ಕಂಥ ಕೆಲಸವನ್ನ ಮಾಡಿ. ಮಿಂಚಿ ಹೋದ ಕಾರ್ಯ ಅಂತಕ್ಕಂಥದ್ದನ್ನ ಮಾಡ್ಕೋಬೇಡಿ. ಇದೆಲ್ಲ ಒಂದು ಅವಕಾಶಗಳಷ್ಟೇ. ಇಂಥ ಅವಕಾಶಗಳನ್ನ ಸದುಪಯೋಗವನ್ನ ಪಡಿಸ್ಕೋಬೇಕು ನೀವು. ನಿಮಗೆಲ್ಲರಿಗೂ ಕೂಡ ಆ ಶನೇಶ್ವರನ ಅನುಗ್ರಹ ಪ್ರಾಪ್ತಿಯಾಗಲಿ, ಸುಖ ಜೀವನ ಪ್ರಾಪ್ತಿಯಾಗಲಿ ಅಂತ ಹೇಳಿ ನಾನು ಕೂಡ
ಆ ಶನೇಶ್ವರನನ್ನ ಪ್ರಾರ್ಥನೆಯನ್ನ ಮಾಡ್ತೀನಿ.